ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಸ್ಸಾರು, ದಂಟಿನ ಸೊಪ್ಪಿನ ಬಸ್ಸಾರು. ಫಸ್ಟು ಬೇಳೆನ ತೊಳೆದಿಟ್ಕೊಂಡು ಸ್ವಲ್ಪ ನೆನೆಸ್ಕೊಂಡು ಅದನ್ನು ಉಪ್ಪು ಅರಿಶಿಣದ ಪುಡಿ ಹಾಗೂ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಕಟ್ ಮಾಡಿರೋ ಸೊಪ್ಪನ್ನು ಹಾಕಿ 2 ವಿಷಲ್ ಕೂಗಿಸ್ಕೊಳ್ಳೋದು. ಅದು ಕೂಗುವಷ್ಟೋ ಟೈಮ್ಗೆ ಇನ್ನೊಂದು ಕಡೆ 2 ಬೆಳ್ಳುಳ್ಳಿ, 1-2 ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಆ ಫ್ಲೇವರ್ ಬರೋ ತನಕ ಚೆನ್ನಾಗಿ ಬಾಡಿಸ್ಬೇಕು. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ತಾರಾಗಿ ಬಿಡೋಣ ಅದನ್ನು. ಈಗ ನಾವು ನೆಕ್ಸ್ಟು ಮೆಣಸು, ಜೀರಿಗೆ, ಅಕ್ಕಿನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದರಿಂದನೇ ಆ್ಯಕ್ಚುಯಲ್ ಟೇಸ್ಟ್, ಬಸ್ಸಾರು ಟೇಸ್ಟೇ ಬರೋದು. ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ ನಂತರ ಈಗ ಜಾರಿಗೆ ಒಂದು ಮೀಡಿಯಮ್ ಸೈಜ್ 3 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಪ್ಪಷ್ಟು ತೆಂಗಿನಕಾಯಿ ಇವೆಲ್ಲ ಹಾಕ್ಕೊಂಡು ಇವಾಗ ಸಾಂಬಾರು ಪುಡಿ 1-2 ಸ್ಪೂನ್ ಹಾಕ್ಕೊಳ್ಳಿ. ನಂತರ ಹುರಿದಿಟ್ಕೊಂಡಿರೋ ಜೀರಿಗೆ, ಮೆಣಸು ಅಕ್ಕಿ ಯಾಕೆ ಹಾಕೋದು ಅಂದರೆ ಗಟ್ಟಿ ಬರಲಿ ಸಾರು ಅಂತ, ಆ್ಯಂಡ್ ಟೇಸ್ಟ್ ವಿಲ್ ಬಿ ರಿಯಲಿ ಗುಡ್, ಟ್ರಸ್ಟ್ ಮೀ. ಮತ್ತು ಹುರಿದಿಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿನೆಲ್ಲ ಹಾಕಿ, ಆ್ಯಂಡ್ ಈರುಳ್ಳಿ ಬೆಳ್ಳುಳ್ಳಿ ಅಟ್ಲೀಸ್ಟ್ ಈ ರೇಂಜಿಗೆ ಇಟ್ ಹ್ಯಾಸ್ ಟು ಬಿ ಟರ್ನ್ ಬ್ರೌನ್, ಆಯಿತಾ. ಈಗ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಸೊಪ್ಪು ಮತ್ತು ಬೇಳೆನ, ಸೊಪ್ಪನ್ನೆಲ್ಲ ಒಂದು ಕಡೆ ತೊಗೊಂಡು ಬೇಳೆನೂ ಜಾರಿಗೆ ಹಾಕ್ಕೊಂಡು ಎಲ್ಲ ರುಬ್ಬಿಟ್ಕೋಬೇಕು. ರುಬ್ಬಾದಮೇಲೆ ಮಸಾಲ ರೆಡಿ. ಮಸಾಲ ಇನ್ ದ ಸೆನ್ಸ್ ದ ಖಾರ ರೆಡಿ ಫಾರ್ ಬಸ್ಸಾರು. ಈಗ ಬಸ್ಸಾರಿಗೆ ಒಗ್ಗರಣೆ ಹಾಕೋದು. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು. ನೆಕ್ಸ್ಟ್ ರುಬ್ಕೊಂಡಿರೋ ಮಸಾಲೆನೆಲ್ಲ ಹಾಕಿ, ಸೊಪ್ಪನ್ನ ಸೋಸಿಟ್ಕೊಂಡಿರೋ ನೀರನ್ನು ಹಾಕಿ, ಆಮೇಲೆ ಕುಕ್ಕರಲ್ಲಿರೋ ನೀರು, ಬೇಯಿಸ್ಕೊಂಡಿರೋ ನೀರು, ಇವೆಲ್ಲ ಎಕ್ಸ್ಟ್ರಾ ನೀರೇ ಬೇಕಿಲ್ಲ, ಇವೆಲ್ಲ ನೀರು ಹಾಕಿ ಹುಣಸೆ ಹುಳಿ ಹಾಕೋಷ್ಟೊತ್ತಲ್ಲೇ ಸಾಂಬಾರು ಒಂದು ಹದಕ್ಕೆ ಬರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ. ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಯೂಶ್ವಲಿ ಕರೆಕ್ಟಾಗಿ ಹಾಕೋತೀನಿ, ಜಾಸ್ತಿನೂ ಆಗೋಲ್ಲ ಕಮ್ಮಿನೂ ಆಗೋಲ್ಲ. ಕುದಿ ಬರೋ ಅಷ್ಟೊತ್ತಿಗೆ ಆಫ್ ಮಾಡಬೇಕು. ತುಂಬ ಕುದ್ರೆ ಬಸ್ಸಾರು ಚೆನ್ನಾಗಿರಲ್ಲ. ಈಗ ಸೊಪ್ಪಿನ ಪಲ್ಯಕ್ಕೆ ಒಗ್ಗರಣೆ, ಎಣ್ಣೆ, ಸಾಸಿವೆ ಆದಮೇಲೆ ಸ್ವಲ್ಪ ಕರಿಬೇವು. ನಾನಿಲ್ಲಿ ಕರಿಬೇವು, ಈರುಳ್ಳಿ ಎಲ್ಲ ಒಂದೇ ಸರಿ ಹಚ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತಿದ್ದೀನಿ. ನಾನಿಲ್ಲಿ ರೆಡ್ ಮಿರ್ಚಿ ಯೂಸ್ ಮಾಡ್ತಿದ್ದೀನಿ, ರೆಡ್ ಡ್ರೈ ಮಿರ್ಚಿ ಅಂದರೆ ಒಣಮೆಣ್ಸಿನ್ಕಾಯಿ. ಯಾಕಂದರೆ ಗ್ರೀನ್ ಮಿರ್ಚಿ ಹಾಕಿದರೆ, ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಕಲರ್ ಗೊತ್ತಾಗಲ್ಲ. ಸೊಪ್ಪಿನ ಕಲರು ಮೆಣಸಿನ್ಕಾಯಿ ಕಲರ್ ಸೇಮ್ ಇರುತ್ತೆ, ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಕಷ್ಟ. ಆನಂತರ ಚಚ್ಕೊಂಡಿರೋ ಬೆಳ್ಳುಳ್ಳಿ, ಈರುಳ್ಳಿ ಜೊತೆಗೆ ನಾನು ಕರಿಬೇವನ್ನ ಕಟ್ ಮಾಡಿದ್ದೀನಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಒಂದು ಲೆವೆಲಿಗೆ ಫ್ರೈ ಆದಮೇಲೆ, ಬ್ರೌನಿಷ್ ಆದಮೇಲೆ ತೆಂಗಿನಕಾಯಿ ಹಾಕ್ಕೊಂಡು ನಾನು ಹುರ್ಕೊಬಿಡ್ತೀನಿ. ಯಾಕೆಂದರೆ ಸ್ವಲ್ಪ ತೆಂಗಿನಕಾಯಿ ಎಣ್ಣೆಲಿ ಹುರಿಯೋದ್ರಿಂದ ಬೇಗ ಕೆಡೋದಿಲ್ಲ ಅಂತ. ಜೊತೆಗೆ ಸ್ವಲ್ಪ ಉಪ್ಪು, ಈರುಳ್ಳಿಗೆ ಕಾಯಿಗೆಲ್ಲ ಉಪ್ಪು ಹಿಡೀಲಿ ಅಂತ ಉಪ್ಪು ಹಾಕ್ತಿದ್ದೀನಿ. ಸೊಪ್ಪಿಗೆ ಹಾಕೋಕ್ಕೆ ಹೋಗೋದಿಲ್ಲ, ಬಿಕಾಸ್ ಆಲ್ರೆಡಿ ನಾನು ಸೊಪ್ಪಿಗೆ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿರೋದ್ರಿಂದ. ಈಗ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದನ್ನು ಬಾಡಿಸ್ಕೊಂಡಿದ್ದ ನಂತರ ಬೇಯಿಸಿಟ್ಕೊಂಡಿರೋ ಸೊಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಿ. ಕಂಪ್ಲೀಟಾಗಿ ಅದು ಮಿಕ್ಸ್ ಆದಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಅದರಲ್ಲಿರೋ ನೀರೆಲ್ಲ ಎಳ್ಕೊಂಬಿಡ್ಬೇಕು ನಾವು ಪಲ್ಯ ಉರಿಯೋ ಅಷ್ಟೊತ್ತಲ್ಲಿ. ಪಲ್ಯ ಆಲ್ಮೋಸ್ಟ್ ರೆಡಿ ಇದೆ. ಇವಾಗ ಬಿಸಿ ಬಿಸಿ ಮುದ್ದೆಗೆ ಬಸ್ಸಾರು ಪಲ್ಯ ಹಾಕ್ಕೊಂಡು ತಿಂದರೆ ಆಹಾ, ಸ್ವರ್ಗನೇ ಸರಿ. ನೀವು ಟ್ರೈ ಮಾಡಿ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.